ಬಹಳ ದಿನಗಳ ನಂತರ ನಾನು ಮಾಧ್ಯಮದ ಮುಂದೆ ಬರ್ತಾ ಇದ್ದೀನಿ. ನನ್ನ ಸ್ನೇಹ, ಅವರ ಸ್ನೇಹ ತುಂಬ ವರ್ಷಗಳ ಹಳೆಯದು. ನಮಗೆ ಆಗಾಗ ಅವರು ಉತ್ತೇಜನ ಕೊಡ್ತಾ ಇರ್ತಾರೆ, ಇಂಥ ಸಿನಿಮಾ ಮಾಡಿ, ಈ ಥರ ಒಂದು ಕಂಟೆಂಟ್ ಓರಿಯೆಂಟ್ ದಿನ ನನ್ನ ಒಟ್ಟಿಗೆ ಅವರು ಬಂದಿದ್ದಾರೆ. ಯಾಕಂದರೆ ಅವ್ರ ಪ್ರಚಾರ ಇಲ್ಲ ಅಂತಂದರೆ ಯಾವುದೇ ವಿಚಾರಕ್ಕೂ ಒಂದು ಮುಕ್ತಿ ಆಗಲಿ, ಒಂದು ಅರ್ಥ ಆಗಲಿ ಇರೋದಿಲ್ಲ. ಸೊ ಹಾಗೆ ಇಂದಿನ ದಿನ ನಮ್ಮ ಬಾಲ್ಯ ಚಿತ್ರಕ್ಕೆ ಪ್ರಚಾರ ಕೊಡಿ ಅಂತ ಒಂದು ಕೋರಿಕೆಯನ್ನು ಅವ್ರ ಮುಂದೆ ಮನವಿ ನೀಡ್ತಾ ಇದ್ದೀನಿ. ಈಗ ಮೊದಲನೇದಾಗಿ ನಮ್ಮ ಬಾಲ್ಯ ಚಿತ್ರದ ಜಗನ್ಮಾತೆ ಎಂಟರ್ಪ್ರೈಸಸ್ ಬಾಲ್ಯ ಚಿತ್ರದ ಒಂದು ಟೀಸರ್ ಬಿಡುಗಡೆ ಸಮಾರಂಭವನ್ನು ಮಾಡಿ ತದನಂತರ ಕಾರ್ಯಕ್ರಮನ ಮುಂದುವರಿಸ್ತೀವಿ, ಒಪ್ಪಿಗೆ ಮೇರೆಗೆ. ಯಾಕಂತಂದರೆ ಇವತ್ತಿನ ದಿವಸ ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ. ಇದರಲ್ಲಿ ನಮ್ಮ ನಿರ್ಮಾಪಕರು ಸತ್ಯನಾರಾಯಣಾಚಾರ್ಯ ಸರ್ ಈಗ ಆಲ್ರೆಡಿ ಅವರು 2 ಸಿನಿಮಾ ಮಾಡಿದ್ದಾರೆ, ಬಾಲ್ಯಗಿಂತೂ ಮುಂಚೆನೆ. ಒಂದು ಕಂಟೆಂಟ್ ಓರಿಯೆಂಟ್ ಸಿನಿಮಾಗಳು, 2 ಸಾಮಾಜಿಕ ಕಳಕಳಿ ಬೀರುವಂಥವು. ಆದರೂ ಅವೆರಡರಲ್ಲಿ ಕುವೆಂಪು ಪಾರ್ಕ್ ಬಳಗದವರು, ನಮ್ಮ ಸ್ನೇಹಿತರು, ನಿರ್ದೇಶಕರು, ಹಾಗೆ ನಮಗೆ ಸುಮಾರು ಮಾಧ್ಯಮ ಮಿತ್ರರು ಎಲ್ಲರೂ ಕತೆಗೆ ಸಹಕಾರ ಕೊಟ್ಟು ಆ ಕಥೆಯನ್ನು ಪಾಲಿಷ್ ಮಾಡಿ 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 10 ವರ್ಷ, ಸುಮಾರು 1.5 ವರ್ಷಗಳ ಕಾಲ ತುಂಬ ಒಂದು ಕಂಟೆಂಟು ಈಗಿನ ಕಾಲಕ್ಕೆ ಸ್ಟೂಡೆಂಟ್ಸ್ಗೆ ಮತ್ತು ಪೇರೆಂಟ್ಸ್ಗೆ ಏನೇನು ಬೇಕು, ಯಾವ ರೀತಿ ಮಕ್ಕಳನ್ನ ಬೆಳೆಸಬೇಕು, ಓದಿಸ್ಬೇಕು, ಅವ್ರ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಯಾವ ರೀತಿ ಇರಬೇಕು ಅಂತ ಎಲ್ಲ ಸಮುಕ್ತವಾಗಿ ಪೋಷಕರು ಮತ್ತು ಸ್ಟೂಡೆಂಟ್ಗಳಿಗೆ ಬೇಕೇ ಬೇಕಾಗಿರೋಂಥ ಒಂದು ಕಂಟೆಂಟ್. ಇವು ಪ್ರಪಂಚದ ಯಾವುದೇ ದೇಶದಲ್ಲಿ ಈ ಕಥೆನ ಹೇಳಿದ್ರು ಕೂಡ ಎಲ್ಲರಿಗೂ ಅಡಾಪ್ಟ್ ಆಗುವಂಥದ್ದು, ಎಲ್ಲರಿಗೂ ಬೇಕಾಗಿರೋಂಥದ್ದೇ ಯೂನಿವರ್ಸಲ್ ಸಬ್ಜೆಕ್ಟ್. ಇದು ಯಾರೂ ಕಡೆಗಣನೆ ಮಾಡೋ ಥರನೇ ಅದಲ್ಲ, ಎಲ್ಲ ಭಾಷೆಯವರಿಗೆ, ಎಲ್ಲ ದೇಶದವ್ರಿಗೆ ಬೇಕಾಗಿರೋಂಥದ್ದು. ಯಾಕೆ ಹೇಳ್ತೀನಿ ಅಂತಂದರೆ, ನಾವು ಈಗ ಯುವ ಪೀಳಿಗೆಗೆ, ಅಂದರೆ ಒಂದು ಬಾಲ್ಯಾವಸ್ಥೆಯ ಮಕ್ಕಳು, ಒಂದು 6ರಿಂದ 14 ವಯಸ್ಸಿನ ಮಕ್ಕಳು, ಅವರಿಗೆ ನಾವು ಒಂದು ಫೌಂಡೇಶನ್ ಕರೆಕ್ಟಾಗಿ ಹಾಕಬೇಕು. ಅವರು ಈಗಿನ ಪೀಳಿಗೆ ಅವರು ಚೆನ್ನಾಗಿದ್ದರೆ ಮುಂದೆ ಅವರ ಒಂದು ಸಮಾಜಕ್ಕೆ ಒಂದು ಕೊಡುಗೆ ಆಗ್ತಾರೆ, ಸಮಾಜ ಉದ್ಧಾರ ಆಗುತ್ತೆ, ದೇಶ ಉದ್ಧಾರ ಆಗುತ್ತೆ. ಆ 6ರಿಂದ 14 ಚಂಚಲ ಮನಸ್ಸವರಿಗೆ, ಆ ವಯಸ್ಸಲ್ಲಿ ಅವರಿಗೆ ಬಾಲ್ಯ ಸ್ನೇಹಿತರು ಬೇಕೇ ಬೇಕು. ನಾವು ಅವರಿಗೆ ಇದೇ ಥರ ಇರು, ಇದೇ ಥರ ಮಾಡು ಅಂತ ತುಂಬ ಸ್ಟ್ರಿಕ್ಟ್ ಮಾಡೋವಾಗಿಲ್ಲ. ಸ್ಟ್ರಿಕ್ಟ್ ಮಾಡೋಕ್ಕೋದ್ರೆ ಆ ವಯಸ್ಸು, ಆ ಮನಸ್ಸು ಭಾಳ ಒಂದು ಏನು ಅಂದರೆ, ನಾವೊಂದು ಹೂವನ್ನು ಗಟ್ಟಿಯಾಗಿಟ್ಬಿಟ್ರೆ ಅದು ಮುದುಡೋಗ್ಬಿಡ್ತದೆ. ಅಂದರೆ ಬಾಡೋಗೋದು, ಮುದುಡೋಗೋದು, ಅದು ಕೊಲ್ಯಾಪ್ಸ್ ಆಗೋದು, ಆ ಥರ ಆಗುತ್ತೆ. ಅದೇ ಫ್ರೀ ಬಿಟ್ಬಿಟ್ರೆ ಬಿದ್ದೋಗ್ಬಿಡ್ತದೆ ಕೆಳಗಡೆ. ಒಂದು ರೇಂಜಲ್ಲೇ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡು ಸೂಕ್ಷ್ಮವಾಗಿ ಬೆಳೆಸ್ಬೇಕು ಮಕ್ಕಳನ್ನ. ಆ ಪರ್ಟಿಕ್ಯುಲರ್ ಒಂದು 6-7 ಇಯರ್ಸ್, 6 to 14 ಇಯರ್ಸ್. ಅದಾದಮೇಲೆ ಅವ್ರಿಗೆ ಬುದ್ಧಿ ಬರುತ್ತೆ, ಅವರು ಇಂಡಿಪೆಂಡೆಂಟ್ ಆಗ್ತಾರೆ, ಸರ್ವೈವ್ ಆಗ್ತಾರೆ. ಬಾಲ್ಯ ಬಗ್ಗೆ ಹೇಳಬೇಕು ಅಂದರೆ ಎರಡು ಮಾತಿನಲ್ಲಿ ಹೇಳಿ ಮುಗಿಸ್ತೀನಿ. ನಮ್ಮ ಕಾಲದ ಬಾಲ್ಯಕ್ಕೂ ಈಗೂ ತುಂಬ ವ್ಯತ್ಯಾಸನೇ ಇದೆ. ಬಟ್ ಏನು ಅಂದರೆ, ಈಗ ಒತ್ತಡದ ವಿದ್ಯಾಭ್ಯಾಸ, ಮಕ್ಕಳ ಮನೋವಿಕಾಸನ ಸ್ವಲ್ಪ ತುಂಬ ಕಡಿಮೆ ಆಗುತ್ತೆ. ನಾವು ಅಂದರೆ ನಲಿಕಲಿ ವಿದ್ಯಾಭ್ಯಾಸ, ಅದರಲ್ಲಿ ಒಂಥರ ಏನೋ ಒಂಥರ ಖುಷಿ ಇರೋದು. ಅದು ಇತ್ತೀಚಿನ ದಿನಗಳಲ್ಲಿ ಯಾವ ವಿದ್ಯಾರ್ಥಿಗಳಿಗಾಗಲಿ, ಹುಡುಗರಿಗಾಗಲಿ ಅದು ಲ್ಯಾಪ್ಸ್ ಆಗ್ತಾ ಇದೆ. ಅದಿದ್ದರೆ ಆರೋಗ್ಯ ಮತ್ತು ಮೆಂಟಲಿ ಸ್ಟ್ರಾಂಗ್ ಆಗ್ತಾರೆ. ಈ ನಲಿಕಲಿ ಅಂದರೆ ಪ್ರತಿಯೊಬ್ಬರಲ್ಲೂ ಸಾಮರ್ಥ್ಯ ಇರುತ್ತೆ ಸರ್, ಬಟ್ ಅದನ್ನ ಗುರುತಿಸೋದ್ರಲ್ಲಿ ಎಲ್ಲರೂ ವಿಫಲ ಆಗ್ತಾ ಇದ್ದಾರೆ. ಪ್ರತಿಯೊಬ್ಬರಲ್ಲೂ ಒಳ್ಳೆ ಸಾಮರ್ಥ್ಯ ಇರುತ್ತೆ, ಬಟ್ ಅದನ್ನ ಗುರುತಿಸೋದಕ್ಕೆ ಆಗ್ತಾ ಇಲ್ಲ. ಟೀಚರ್ಸ್ ಆಗಲಿ, ಪೇರೆಂಟ್ಸ್ ಆಗಲಿ, ಅವ್ರದ್ದೇ ಆದ ಪ್ರಪಂಚದಲ್ಲಿ ಅವ್ರು ಇರ್ತಾರೆ. ಇನ್ನು ಟೀಚರ್ಸ್ ಹೆಂಗೆ ಅಂದರೆ, ಏನಪ್ಪ ಹುಡುಗರು ಬರ್ತಾ ಇಲ್ಲ, ನಾವ್ಯಾಕೆ ರಿಸ್ಕ್ ತೊಗೊಬೇಕು ಅನ್ನೋದು ಅವರಲ್ಲಿ. ಬಟ್ ಈ ತಂದೆ ತಾಯಿಗಳು ಸಂಪಾದನೆ ಕಡೆ ಮತ್ತು ಕೆಲಸಗಳ ಕಡೆ ಯಾವಾಗಲೂ ಇವ್ರನ್ನ ಯಾವುದೋ ಒಂದು ಜವಾಬ್ದಾರಿ ಕಳೆದ್ರೆ ಸಾಕಪ್ಪ ಅಂದ್ಬಿಟ್ಟು ಹೆಚ್ಚಿನ ಗಮನ ಹರಿಸೋಕ್ಕಾಗ್ತಾ ಇಲ್ಲ. ಅದು ತುಂಬ ಮೈನಸ್ಸು. ಮೈಂಡ್ಸೆಟ್ಟು ತುಂಬ ಪಲ್ಯೂಟ್ ಆಗ್ತಾ ಇದೆ ಈ ಜನ್ರೇಷನ್. ಯಾಕಂದರೆ ಪರಿಸರ ಆಗ್ಬೋದು, ಪ್ರತಿಯೊಂದರಲ್ಲೂ ಮಕ್ಕಳಿಗೆ ಒಂದು ಪೂರಕವಾದ ಒಂದು ವಾತಾವರಣ ಆಗಲಿ, ಮನೆಯ ವಾತಾವರಣ ಆಗಲಿ, ಶಾಲೆ ವಾತಾವರಣ ಆಗಲಿ ಕಡಿಮೆ ಆಗ್ತಾ ಇದೆ. ಅದರಿಂದ ಪ್ರತಿಯೊಬ್ಬರು ಇಲ್ಲಿ ಮುಖ್ಯವಾಗಿ ಎಲ್ಲರೂ ಅವರವ್ರ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸಿದ್ರೆ ಒಂದು ಒಳ್ಳೆ ರಿಸಲ್ಟ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ದುರಾದೃಷ್ಟನೋ ಏನೋ ಗೊತ್ತಾಗ್ತಾ ಇಲ್ಲ. ಅದರಿಂದ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡೆ ಈ ಸಿನಿಮಾ ಮಾಡಿರೋದು. ರಾಜು ಅವ್ರಿಗೆ ಈ ಸಿನಿಮಾ ಬಗ್ಗೆ ಹೇಳಿದಾಗ ಅವರು ಅದನ್ನು ಕೂಲಂಕುಷವಾಗಿ ಎಲ್ಲ ಇದು ಮಾಡಿ ಟೈಟ್ಲು ಎಲ್ಲ ಕೇಳಿ ತುಂಬ ಸಂತೋಷಪಟ್ಟು, ಇಲ್ಲ ಖಂಡಿತವಾಗ್ಲೂ ಇದು ಮಾಡೋಣ ಅಂದ್ಬಿಟ್ಟು ಅವರು ಒಳ್ಳೆ ರೀತಿನೇ ಮಾಡಿದ್ದಾರೆ. ಬಟ್ ನೋಡಿದ ಪ್ರತಿಯೊಬ್ಬರೂ ತುಂಬ ಇಷ್ಟಪಟ್ಟಿದ್ದಾರೆ.
ಮಾಧ್ಯಮದವರು ದಯವಿಟ್ಟು ಈ ವಿಚಾರದಲ್ಲಿ ನಮಗೆ ಒಳ್ಳೆ ರೀತಿ ಪ್ರೋತ್ಸಾಹ ಕೊಟ್ಟು ಚಿತ್ರದ ಬಗ್ಗೆ ಒಂದು 4 ಒಳ್ಳೆ ಮಾತುಗಳಾಡಿ ತುಂಬ ಚೆನ್ನಾಗಿ ಮೂಡಿ ಬಂದಿರೋದ್ರಿಂದ ನಿಮ್ಮ ಸಹಕಾರ ನಮಗೆ ಖಂಡಿತವಾಗ್ಲೂ ಭಾಳ ಮುಖ್ಯ. ಯಾಕಂದರೆ ಸಿನಿಮಾ ನಮಗೆ ಮಾಧ್ಯಮದವರು ನಮಗೆ ಸಹಕಾರ ಸಿಕ್ತು ಅಂದರೆ ನಮ್ಮ ಸಿನಿಮಾ ಗೆದ್ದಂಗೆ ಅನ್ನೋದು ಒಂದು ನನ್ನ ನಂಬಿಕೆ. ನಾವು ಏನೇ ಪ್ರಾಜೆಕ್ಟ್ ಮಾಡ್ಬೋದು, ಅದು ಕಮರ್ಷಿಯಲ್ ಇರ್ಬೋದು, ನಾನ್ ಕಮರ್ಷಿಯಲ್ ಇರ್ಬೋದು, ಆರ್ಟ್ ಮೂವಿ ಇರ್ಬೋದು, ಮೊದಲನೇದಾಗಿ ನಮಗೆ ರಿವ್ಯೂಸ್ ಕೊಡೋದು ಬೆನ್ ತಟ್ಟಿ ಮುಂದೆ ಚಪ್ಪಾಳೆ ತಟ್ಟಿ ಮುಂದೆ ಬಿಡೋದೆ ನೀವು. ದಯವಿಟ್ಟು ನಮ್ಮ ಚಿತ್ರನ ನೋಡಿ ನಿಮಗೆ ಚೆನ್ನಾಗಿ ಅನ್ಸಿದ್ರೆ ಒಂದು 4 ಲೈನ್ ನಿಮ್ಮ ಮನಸ್ಸಲ್ಲಿ ಏನು ಅನ್ಸುತ್ತೋ ಅದನ್ನ ಬರೀರಿ. ಏನಕ್ಕೆ ಅಂದ್ರೆ ಇದು ಆಕ್ಷನ್ ಅದು ಇದು ಓರಿಯೆಂಟೆಡ್ ತರ ಇಲ್ಲ, ಕಂಪ್ಲೀಟ್ ಆಗಿ ಒಂದು ಮಕ್ಕಳಿಗೆ ಹಾಗೂ ಸಮಾಜಕ್ಕೆ ಬೇಕಾಗಿರುವಂತ ಒಂದು ಒಳ್ಳೆ ಕಂಟೆಂಟ್ ಮೂಲಕನೇ. ಫಿಲಮ್ ಅಲ್ಲಿ ಹೀರೋ ಯಾರು, ವಿಲನ್ ಯಾರು, ಹೀರೋಯಿನ್ ಯಾರು ಅಂದ್ರೆ ಪ್ರತಿಯೊಂದು ಕಂಟೆಂಟೇ ಇದರಲ್ಲಿ ಮಕ್ಕಳೇ ಹೀರೋ. ಅವ್ರ ಮನಸ್ಥಿತಿಯಲ್ಲಿ ಏನೇನು ನಡೆಯುತ್ತಲ್ಲ ಅದನ್ನ ನಮ್ಮ ಡೈರೆಕ್ಟರ್ ಸುಲ್ತಾನ್ ರಾಜು ಸರ್ ಹಾಗೂ ನೀಲ್ಕಮಲ್ ಸರ್ ತುಂಬಾ ಅದ್ಭುತವಾಗಿ ಫೀಲ್ ಮಾಡ್ಕೊಂಡು ಬರ್ದಿದ್ದಾರೆ. ನಮಗೂ ಮೂವಿಲಿ ಆಕ್ಟ್ ಮಾಡ್ಬೇಕಾದ್ರೆ ಒಂಥರ ಅನಿಸ್ತಾ ಇತ್ತು, ಇದು ಒಂಥರ ಮೂವಿ ಟೀಮ್ ತರ ಅನಿಸ್ತಾ ಇರಲಿಲ್ಲ, ಎಲ್ಲ ಫ್ಯಾಮಿಲಿ ತರ ಅನಿಸ್ತಾ ಇತ್ತು. ನಾವು ಎಲ್ಲ ಮಕ್ಕಳ ಜೊತೆಲಿ ಬಾಲ್ಯರಾಗಿ ಆಕ್ಟ್ ಮಾಡಿದೀವಿ. ದಯವಿಟ್ಟು ಎಲ್ರೂ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಸರ್ ಹೇಳ್ದಾಗೆ ನಾವು ಇದನ್ನ ಆಲ್ಮೋಸ್ಟ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಮೋಟ್ ಮಾಡಿ ಎಲ್ಲ ಮಕ್ಕಳಿಗೆ, ನಾವು ಚಿಕ್ಕವರಿದ್ದಾಗ ಸ್ಕೂಲ್ಗಳಲ್ಲಿ ಕೆಲವು ಪ್ರಾಜೆಕ್ಟ್ಸ್ ನೋಡ್ತಾ ಇದ್ವಿ, ಸೊ ಆ ತರ ಎಲ್ಲ ಮಕ್ಕಳಿಗೆ ತಲುಪಿಸೋ ತರ ನಾವು ಇದು ಮಾಡ್ತೀವಿ. ಹಾಗೆ ನನಗೆ ಮೂವಿಗೆ ಚಾನ್ಸ್ ಕೊಟ್ಟಂತ ನಮ್ಮ ರಮೇಶ್ ಕೊಯ್ರಾ ಸರ್, ಕ್ಯಾಮ್ರಾಮನ್ ಸರ್, ಅವರು ನಂದು ಹಳೆ ಪ್ರಾಜೆಕ್ಟ್ ಅಲ್ಲಿ ಅವರು ಕ್ಯಾಮ್ರಾಮನ್ ಸರ್ ಆಗಿದ್ರು, ಅವರೇ ನನಗೆ ಈ ಪ್ರಾಜೆಕ್ಟ್ ಸಜೆಸ್ಟ್ ಮಾಡಿದ್ದು. ಸೊ ಅವರು ಶೂಟಿಂಗ್ ಅಲ್ಲಿ ಬ್ಯುಸಿ ಆಗಿದ್ದಾರೆ, ನಾನು ಅವರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಕಂಟೆಂಟ್ ಅಲ್ಲಿ ಬಜೆಟ್ ದೊಡ್ಡದೇ ಆಗಿರ್ಲಿ ಸಣ್ಣದೇ ಆಗಿರ್ಲಿ, ನಮ್ಮ ಕಂಟೆಂಟ್ ಅಲ್ಲಿ ಎಲ್ಲೋ ಒಂದು ಪರ್ಸೆಂಟ್ ಲೂಪ್ ಹೋಲ್ಸ್ ಬರ್ದಿರೋ ತರ ಎಲ್ಲರೂ ಒಂದು ಫ್ಯಾಮಿಲಿ ತರ ವರ್ಕ್ ಮಾಡಿದೀವಿ. ದಯವಿಟ್ಟು ನೀವು ಮೀಡಿಯಾದವ್ರು ನಮಗೆ ಸಪೋರ್ಟ್ ಮಾಡಿದ್ರೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ಹೇಳ್ಬೇಕಂದ್ರೆ ಇವಾಗಿನ ಮೂವೀಸ್ ಅಲ್ಲಿ ಒಂದು ಒಳ್ಳೆ ಮೆಸೇಜಸ್ ಕಡಿಮೆ ನೋಡ್ತಿದೀವಿ, ಇಲ್ಲ ಅಂತಲ್ಲ ಕಡಿಮೆ. ಸೊ ಇವಾಗಿನ ಜನ್ರೇಷನ್ ಅಲ್ಲಿ ಹೇಗಾಗಿದೆ ಅಂದ್ರೆ ಎಲ್ಲ ಮಕ್ಕಳಿಗೂ ಕಾಂಪಿಟೇಷನ್ ಅನ್ನೋ ತಲೆ ಕೂತ್ಬಿಟ್ಟಿದೆ. ಸೊ ಫಸ್ಟ್ ಬರಬೇಕು, ಸ್ಕೂಲಲ್ಲಿ ಫಸ್ಟ್ ಇರಬೇಕು, ಜಾಬ್ ಸೇರಿದಾಗ ಫಸ್ಟ್ ಇರಬೇಕು. ಹಂಗೆ ಪೇರೆಂಟ್ಸ್ ಥಿಂಕಿಂಗ್ ಮೈಂಡ್ ಸೆಟ್ ಕೂಡ ಹಂಗೆ ಇರುತ್ತೆ, ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ. ಆ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತಾರಲ್ಲ ಪೇರೆಂಟ್ಸ್, ಮಕ್ಕಳನ್ನ ಎಜುಕೇಶನ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕಾ ಅಥವಾ ಅವ್ರಿಗೆ ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಮಾಡಬೇಕಾ ಅನ್ನೋ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ ಈ ಸಿನಿಮಾದಲ್ಲಿ. ಸೊ ಒಂದು ಒಳ್ಳೆ ಕ್ಲಾರಿಟಿ ಇದೆ, ಮೆಸೇಜ್ ಇದೆ ಸೊಸೈಟಿಯಲ್ಲಿ. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ, ನಿಮ್ಮ ಸಪೋರ್ಟ್ ಬೇಕಲೇಬೇಕು. ಬಿಕಾಸ್ ಹೊಸಬ್ರು ಎಂಟ್ರಿ ಆದಾಗ ನಿಮ್ಮ ಸಪೋರ್ಟ್ ಇಲ್ಲ ಯಾರು ಬೆಳೆಯೋದಕ್ಕಾಗಲ್ಲ. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ರಾಜು ಸರ್ ಹಾಗೆ ನೀಲ್ಕಮಲ್ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ದೆಮ್. ನನ್ನ ಪಾತ್ರದ ಬಗ್ಗೆ ಹೇಳಬೇಕಾದ್ರೆ ಒಂದು ತಾಯಿ ಕ್ಯಾರೆಕ್ಟರ್. ಸೊ ಒಂದು ತಾಯಿಗೆ ಮಗ ಸೆಂಟಿಮೆಂಟ್ ಎಷ್ಟಿರುತ್ತೆ, ಇಂಪಾರ್ಟೆನ್ಸ್ ಮಗನ ಕಡೆನೂ ಅವ್ರು ವಾಲಕ್ಕಾಗಲ್ಲ, ಹಾಗೆ ಹಸ್ಬೆಂಡ್ ಮಾತನ್ನು ಕೇಳಬೇಕಾಗುತ್ತೆ. ಬಿಕಾಸ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋದ್ರಿಂದ ನನಗೊಂದು ಮೈಂಡ್ ಸೆಟ್ ಇರುತ್ತೆ, ನನ್ನ ಮಗ ಚೆನ್ನಾಗಿ ಓದಿದ್ರೆ ಅವ್ನಿಗೊಂದು ಒಳ್ಳೆ ಪೊಸಿಷನ್ ಸಿಗುತ್ತೆ ಅಂತ. ಸೊ ನಾನು ಕನ್ಫ್ಯೂಷನಲ್ಲಿ ಇರ್ತೀನಿ, ಎದರ್ ನನ್ನ ಮಗನ ಆಟ ಆಡೋಕೆ ಬಿಡಬೇಕಾ ಅಥವಾ ಓದಿಸ್ಬೇಕಾ ಅನ್ನೋ ಕನ್ಫ್ಯೂಷನ್ ಇರೋ ಕ್ಯಾರೆಕ್ಟರ್ ಇದು. ಸೊ ನಾನು ನೀನಾಸಂ ಜೋಸೆಫ್ ಸರ್ ಹತ್ರ ಆ್ಯಕ್ಟಿಂಗ್ ಕಲ್ತಿದ್ದೆ. ಅವರು ನಾನು ಅಪ್ರೋಚ್ ಮಾಡಿ ಸರ್ನ ಒಂದ್ಸತಿ ಕೇಳಿದೆ, ಸರ್ ಹಿಂಗೆ ಮಾಡಬೇಕಾ ಅಂತ. ಅವ್ರು ನಂಗೆ ಫಸ್ಟ್ ಹೇಳಿದೆ, ಅದು ನೋಡಮ್ಮ ನಿನ್ನ ಕ್ಯಾರೆಕ್ಟರ್ ಬಗ್ಗೆ ಥಿಂಕ್ ಮಾಡಬೇಡ, ಯಾವುದೇ ಕ್ಯಾರೆಕ್ಟರ್ ಇರಲಿ ಚೆನ್ನಾಗಿ ಪ್ರೆಸೆಂಟ್ ಮಾಡೋದು ನಿನ್ನ ಮೇಲಿರೋದು. ಸೊ ಹಾಗಾಗಿ ನಾನು ನಮ್ಮ ತಂದೆ ಡಿಸ್ಟ್ರಿಬ್ಯೂಟರ್, ಸೊ ನಮ್ಮ ಡ್ಯಾಡಿ ಸುರೇಶ್ ಕುಮಾರ್ ಅವ್ರನ್ನ ಕೇಳಿ ಗೈಡೆನ್ಸ್ ತಗೊಂಡು ಒಪ್ಪಿಗೆ ಕೊಟ್ಟು ಮಾಡ್ತಾ ಇದ್ದೀನಿ ಸರ್. ನನ್ನ ಕೆಲಸ ಏನಿದ್ರು ಸಿನಿಮಾ ಶುರುವಾಗಿಂತ ಮುಂದೆ, ಶೂಟಿಂಗ್ ಶುರುವಾಗಿಂತ ಮುಂಚೆ ನಾವು ಕೂತು ಹೀಗೆ ಬರುತ್ತೆ, ಹಾಗೆ ಇದೇ ಥರ ಐತೆ, ಇದೇ ಸಿಚುವೇಶನ್, ಈ ಥರ ಮ್ಯೂಸಿಕ್ ಬೇಕು ಅಂತ ನೀಲ್ಕಮಲ್ ಹಾಗೂ ರಾಜು ಅವರು ನಂತರ ಡಿಸ್ಕಸ್ ಮಾಡಿದ್ಮೇಲೆ, ನನ್ನ ಹಾಡುಗಳು ಮಾಡಾದ್ಮೇಲೆ ಅದಕ್ಕೆ ತಕ್ಕಾಗಿ ಪೂರಕವಾಗಿ ಅವ್ರು ಏನು ಹೇಳಿದ್ದಾರೆ ಅದೇ ಥರ ಶೂಟಿಂಗ್ ಮಾಡಿದ್ದಾರೆ. ನನಗೆ ಭಾಳ ಖುಷಿ ಆಯಿತು. ಈ ಇಂಥ ಬಾಲ್ಯ ಅನ್ನೋ ಒಂದು ಒಳ್ಳೆ ಕಂಟೆಂಟ್ ಇರೋ ಮೂವಿಗೆ ನಾನು ಮ್ಯೂಸಿಕ್ ಕೊಡಬಲ್ಲೆ ಅಂತ ಅನ್ನೋದಕ್ಕೂ ಭಾಳ ಖುಷಿ ಆಯಿತು. ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರು ಒಂದಿಷ್ಟು ಫುಟೇಜ್ ಕೊಡಿ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಆ್ಯಂಡ್ ಒಳ್ಳೆ ಕಂಟೆಂಟ್ ಇರುವಂಥ ಒಂದು ಸಿನಿಮಾ ನಿಮ್ಮಿಂದ ಎಲ್ಲ ಒಂದು 4 ಒಳ್ಳೆ ಸಾಲುಗಳನ್ನ ನಾವು ಬಯಸ್ತಾ ಇದ್ದೀವಿ. ನಾನು ಆ್ಯಕ್ಚುಲಿ ಈ ಪಿಕ್ಚರ್ ಬರೋಕ್ಕೆ ಮೇನ್ ಕಾರಣ ಅಂದರೆ ನಮ್ಮ ರಾಜು ಸರ್. ಯಾಕಂದರೆ ನಾನು ಫಸ್ಟ್ ಪಿಕ್ಚರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ ಸದ್ದಾಮ್ ಹುಸೇನ್ ಅಂತ ಒಂದು ಪಿಕ್ಚರಿಂದ, ಅದು ಅವ್ರು ಪ್ರೊಡ್ಯೂಸ್ ಮಾಡಿದರು. ಆ ಚಿತ್ರದಿಂದ ಬಂದಿದ್ದಕ್ಕೆ ನನಗೆ ಈ ಚಿತ್ರಕ್ಕೆ ಒಂದು ಸಂಭಾಷಣೆ ಮತ್ತು ಸಾಹಿತ್ಯ ಬರೆಯೋದಕ್ಕೆ ಅವಕಾಶ ಕೊಟ್ಟು ಥ್ಯಾಂಕ್ ಯು. ಬಟ್ ಇದು ಯಾಕೆ ನನಗೆ ಸ್ಟ್ರೈಕ್ ಆಯಿತು ಸಬ್ಜೆಕ್ಟು ಅಂತಂದರೆ, 2 ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ರು ಅವರು. ಏನಕ್ಕಂತಂದರೆ ಇವತ್ತಿನ ಎಜುಕೇಷನ್ ವ್ಯವಸ್ಥೆ ಹೇಗಿದೆ ಅಂತಂದರೆ, ಮಗ ಓದಿ ಒಂದು ನೀಟು ಅಥವಾ JEE ಇಂಥ ದೊಡ್ಡ ಓದಿ ಡಾಕ್ಟರ್ ಆಗಲಿ ಅಥವಾ ದೊಡ್ಡ ಇಂಜಿನಿಯರ್ ಆಗಲಿ ಅನ್ನೋ ಒಂದು ಕಾನ್ಸೆಪ್ಟ್ ಇರುವಂಥ ಒಬ್ಬ ಇಂಜಿನಿಯರು, ಇನ್ನೊಬ್ಬ ಮಗ ಏನು ಆಟ ಆಡಬೇಕನ್ನೋ ಒಂದು ಹುಡುಗ, ಅವರಿಬ್ಬರ ಮಧ್ಯೆ ನಡೆಯುವಂಥ ಒಂದು ಸಂಘರ್ಷಣೆ ಇದು. ಯಾಕಂದ್ರೆ ಈ ತಂದೆದು ತಪ್ಪಲ್ಲ, ಆ ತಂದೆದು ತಪ್ಪಲ್ಲ. ಯಾಕಂದ್ರೆ ಮಗ ದೊಡ್ಡ ಡಾಕ್ಟರ್ ಆಗಬೇಕು ಅನ್ನೋದು ಒಂದು ಆಸೆ ಇದೆ, ಅದಕ್ಕೆ ಆಟಕ್ಕೆ ಬಿಡ್ತಾರಲ್ಲ. ಇನ್ನೊಬ್ಬ ತಂದೆ ನಾನು ಹೆಲ್ತ್ ಚೆನ್ನಾಗಿರಲಿ ಅಂತ. ಇವು 2 ಮಧ್ಯೆ ನಡೆಯುವಂಥ ಸಂಘರ್ಷನೇ ಈ ಬಾಲ್ಯ ಚಿತ್ರ.
ಇದಕ್ಕೆ ಸಂಭಾಷಣೆ ಬರೆಯುವಾಗ ಒಂದು ಖುಷಿ ಆಯಿತು. ಯಾಕಂತಂದರೆ ಅದರಲ್ಲಿ ಒಂದು ಡೈಲಾಗ್ ನನಗೆ ತುಂಬ ಇಷ್ಟ ಆಗಿದ್ದು ಒಂದು ಹೇಳ್ತೀನಿ. ಯಾಕಂದರೆ ಶಿಕ್ಷಣ ಎಷ್ಟು ಇವತ್ತು ಭಾರ ಆಗಿದೆ ಅಂತಂದರೆ, ಶಿಕ್ಷೆ ಆಗಿದೆ ಅಂತಂದರೆ, ಅದರಲ್ಲಿ ಹೇಳ್ತಾರೆ ಒಂದು ಡಾಕ್ಟರ್ ಕ್ಯಾರೆಕ್ಟ್ರು, ಒಬ್ಬ ರೈತ ಹಳ್ಳಿಯಲ್ಲಿ ಒಂದು ಹಸು ಕರುವನ್ನು ಹೆತ್ತು ಬಿಟ್ಟರೆ ಆ ಕರುವನ್ನು ಊಟ ಹಾಕ್ತಾನೆ, ಮೇವು ಹಾಕ್ತಾನೆ, ಸ್ವಚ್ಛಂದವಾಗಿ ಆಡಕ್ಕೆ ಬಿಡ್ತಾನೆ, ಎಲ್ಲಿವರೆಗೂ ಅದು ಎತ್ತಾಗುವವರೆಗೂ. ಎತ್ತಾದ್ಮೇಲೆ ಅದಕ್ಕೆ ನೇಗಿಲು ಕಟ್ತಾನೆ. ಆದರೆ ನಾವು ಇವತ್ತು ಮಕ್ಕಳಿಗೆ LKG UKGಯಲ್ಲೇ ನೇಗಿಲು ಕಟ್ಬಿಟ್ಟು ಜೀವನ ಸಾಗಿಸ್ತಾ ಇದ್ದೀವಿ. ಇದು ಸರಿಯಲ್ಲ ಶಿಕ್ಷಣ ಅನ್ನೋದು ಒಂದು ವಿಚಾರನ ಇಟ್ಕೊಂಡು ಒಂದಿಷ್ಟು ವಿಷಯಗಳನ್ನು ಇದರಲ್ಲಿ ಹೇಳಿದ್ದೀವಿ. ತುಂಬ ಚೆನ್ನಾಗಿದೆ ಇದು ಕಾನ್ಸೆಪ್ಟು. ಈ ಕಾನ್ಸೆಪ್ಟ್ ಗೆದ್ದರೆ ಒಂದು ಏನಂದರೆ ಒಂದು ತಂದೆ ತಾಯಿಗೆ ಒಂದು ಆ್ಯಕ್ಚುಲಿ ಇದು ಮಕ್ಕಳ ಚಿತ್ರ ತಂದೆ ತಾಯಿಗಾಗಿ ಅಂದರೂ ತಪ್ಪಲ್ಲ. ಯಾಕಂದ್ರೆ ತಂದೆ ತಾಯಿಗೂ ಒಂದು ಒಳ್ಳೆ ಮೆಸೇಜ್ ಇದೆ ಇದು. ಸೊ ಅಂಥ ಒಂದು ಸ್ಟ್ರೈಕ್ ಮಾಡುತ್ತೆ ಎಲ್ಲರಿಗೂ. ಸೊ ಈ ಚಿತ್ರದ ವಿಚಾರ ಚೆನ್ನಾಗಿದೆ, ಅದಕ್ಕೆ ನೀವು ಪ್ರಚಾರ ಕೊಡಿ ಅಂತ ನಿಮ್ಮೆಲ್ಲರಿಗೂ ಕೈ ಮುಗಿ ಕೇಳ್ಕೊಳ್ತೀನಿ. ನಾವೆಲ್ಲ ಹಳ್ಳಿಯಲ್ಲಿ ಓದೋರು ಬೆಳೆದವರು, ಆಟ ಆಡಿದವರು, ಮರಕೋತಿ ಆಟ, ಬೇಕಾದಷ್ಟು ಆಟ, ಗೋಲಿ ಬುಗುರಿ ಎಲ್ಲ ಆಡಿ ಬೆಳೆದವರು. ಈಗ ಮರಕೋತಿ ಅಂದರೆ ಏನು ಗೊತ್ತಿಲ್ಲ, ರಾಗಿ ಎಲ್ಲಿ ಬೆಳೀತದೆ ಅಂದರೆ ಮರದಲ್ಲಿ ಇರ್ತವೆ ಅಂತ ಒಂದು ಸಿಚುವೇಶನ್ ಇವತ್ತು ನಿರ್ಮಾಣ ಆಗಿದೆ. ಅದರಿಂದ ಪ್ರಾಕ್ಟಿಕಲ್ ಆಗಿ ಮಕ್ಕಳನ್ನು ಆಡೋದಕ್ಕೆ ಬಿಡಬೇಕು. ಮತ್ತು ಪೇರೆಂಟ್ಸು ಮತ್ತು ಮಕ್ಕಳ ಬಗ್ಗೆ ಎಷ್ಟು ಮಟ್ಟಿಗೆ ಇವರಿಬ್ಬರ ಮಧ್ಯೆ ಸಂಘರ್ಷ ನಡೀತಾ ಇದೆ. ಇವತ್ತು ಯಾಕಾದರೂ ಮಕ್ಕಳು ಮಾಡ್ಕೊಂಡು ಅನ್ನೋ ಒಂದು ವರ್ಗನೇ ಸೃಷ್ಟಿಯಾಗ್ಬಿಟ್ಟಿದೆ. ತಂದೆ ತಾಯಿಗಳನ್ನ ತೊಗೊಂಡೋಗಿ ಅನಾಥಾಶ್ರಮಗಳಲ್ಲಿ ಬಿಡುವಂಥ ಪರಿಸ್ಥಿತಿ ಬಂದಿದೆ. ಇಂಥ ಸಿಚುವೇಶನಲ್ಲಿ ತಂದೆ ತಾಯಿಗಳು ಮತ್ತು ಮಕ್ಕಳ ಮಧ್ಯೆ ಇರ್ತಕ್ಕಂಥ ಬಾಂಧವ್ಯ ಬಹಳ ಕಡಿಮೆ ಆಗ್ತಾ ಇದೆ. ಎಲ್ಲ ದುಡ್ಡಿನ ಕಡೆಗೆ ಹೋಗ್ತಾ ಇದ್ದಾರೆ. ದುಡ್ಡಿನಿಂದ ಅವ್ರು ಯಾವಾಗ ಓಡ್ತಾರೋ ಮಕ್ಕಳೆಲ್ಲ ಅವ್ರಿಗೆ ಇಷ್ಟ ಬಂದಾಗೆ ಆಯಗಳ ಜೊತೆ ಮತ್ತು ಕಂಡವ್ರ ಜೊತೆ ಮತ್ತು ಬೇರೆ ಬೇರೆ ದುರಭ್ಯಾಸಗಳ ಜೊತೆ ಅವರು ಬೆರೆತು ಇವತ್ತಿನ ದಿವಸ ಎಜುಕೇಷನ್ ಭಾಳಷ್ಟು ಮುಖ್ಯವಾಗಿದೆ. ನನ್ನ ಕ್ಯಾರೆಕ್ಟ್ರು ನಾನು ಹೇಳ್ಬೇಕಂತಂದರೆ, ನಾನು ಫಿಲ್ಮ್ಗೆ ಹೊಸದಾಗಿ ಮೊದಲನೇ ಚಲನಚಿತ್ರ ಅದು. ಇದಕ್ಕೆ ಮುಂಚೆ ನಾನು ಮಹಾಭಾರತದ ಒಂದು ಕುರುಕ್ಷೇತ್ರ ಡ್ರಾಮಾದಲ್ಲಿ ದುರ್ಯೋಧನ ಪಾತ್ರ ಮಾಡಿದ್ದೆ. ಅದರಲ್ಲಿ ನಮ್ಮ ಡೈರೆಕ್ಟರ್ ಸಾರು ಇವರೆಲ್ಲ ಗಮನಿಸಿದರು. ಅದರಲ್ಲಿ ಭಾಳ ಒಂದು ಹೆಸರನ್ನು ತಂದುಕೊಟ್ಟಂಥ ಪಾತ್ರ ನನ್ನದಾಗಿತ್ತದು. ಅದಕ್ಕೆ ನ್ಯಾಯ ಒದಗಿಸ್ಕೊಟ್ಟಿದ್ದೆ. ಅದರಿಂದ ನನಗೆ ಅದನ್ನು ಗುರುತಿಸಿ ನಮ್ಮ ರಾಜು ಸರ್ ಅವರು, ನಮ್ಮ ನೀಲಕಮಲ್ ಸರ್ ಅವರು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಒಳ್ಳೆ ಮಿಲಿಟರಿ ಆಫೀಸರ್ ಆಗಿ ನಾನು ಕಾರ್ಯನಿರ್ವಹಿಸಿದ್ದೀನಿ. ನನ್ನ ಪಾತ್ರಕ್ಕೆ ನಾನು ನ್ಯಾಯ ಒದಗಿಸಿದ್ದೀನಿ ಅಂದ್ಕೊಂಡಿದ್ದೀನಿ. ನಂದಿದು ಮೊದಲನೇ ಸಿನಿಮಾ. ಇದರಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದ್ದೀನಿ. ಅವ್ರು ನಮ್ಮಮ್ಮ. ನನಗೆ ತುಂಬ ಭಯ ಆಗ್ತಿತ್ತು ಫಸ್ಟ್ ಟೈಮ್ ಇಲ್ಲಿ ಫಿಲಮ್ ಶೂಟ್ ಮಾಡುವಾಗ. ನೀಲಕಮಲ್ ಸರು ಇಲ್ಲ ನೀನು ಮಾಡು ಅಂತ ಅಂದರು. ಹೆಸರು ಆರ್ಯಮನ್. ನಾನು ಇದರಲ್ಲಿ ಆಡೋ ಕೆಲಸ ಮಾಡೋ ಹುಡುಗ. ಅದರಿಂದ ನಾನು ಇದು ಫಸ್ಟ್ ಮೂವಿ. ನಾನು ಇದರಲ್ಲಿ ಮಾಡೋಕ್ಕೆ ಸ್ವಲ್ಪ ಭಯ ಪಡ್ಕೊಂಡೆ. ಅವಾಗ ನೀಲಕಮಲ್ ಸರ್ ಸ್ವಲ್ಪ ಸಪೋರ್ಟ್ ಮಾಡಿ ನಂಗೆ ಮಾಡ್ಸೋಕಂದವರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.